Hello everyone, welcome to Management Studies Forum. I am Madhushri, Assistant Professor of Management Studies working at Government First Grade College, Devanahalli. If you have not subscribed to my channel, please do subscribe and give like, share and do give comments. In this video, we will discuss about trading in commodity market. Now we'll just understand in brief what is commodity market. As we all know, commodities are nothing but basically a goods which possess some utilities and which satisfy human needs. But with respect to commodity market, commodity refers to any goods other than actionable claims, money and securities. Now we'll understand what is commodity market. Commodity market is a physical or virtual marketplace for buying, selling and trading raw or primary products. ಸೊ ಇದು ಒಂದು ಮಾರುಕಟ್ಟೆ, ಅದು ದೈಹಿಕವಾಗಿರ್ಬೋದು ಅಥವಾ ನಮ್ಮ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ಮೂಲಕನಾದರೂ ಇರ್ಬೋದು. ಅಲ್ಲಿ ನಾವು ಬೇಸಿಕಲಿ ಪ್ರೈಮರಿ ಅಥವಾ ರಾ ಪ್ರಾಡಕ್ಟ್ಸ್ನ ಟ್ರೇಡ್ ಮಾಡ್ತೀವಿ, ನಾಟ್ ದ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್. ಸೊ ದೆರ್ ಆರ್ ಟೂ ಟೈಪ್ಸ್ ಆಫ್ ಕಮಾಡಿಟೀಸ್. ಈ ಪ್ರೈಮರಿ ಅಥವಾ ರಾ ಕಮಾಡಿಟೀಸ್ ಏನಂತೀವಿ ಅದರಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್. ಒನ್ ಈಸ್ ಹಾರ್ಡ್ ಕಮಾಡಿಟೀಸ್ ಆ್ಯಂಡ್ ಅನದರ್ ಒನ್ ಈಸ್ ಸಾಫ್ಟ್ ಕಮಾಡಿಟೀಸ್. Hard commodities, as the name says, basically they are natural resources that can be mined or extracted. ಅಂದರೆ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಪರಿಸರದಲ್ಲಿ ಸಿಗುವಂಥ ರಿಸೋರ್ಸಸ್ನ ನಾವು ಏನು ಗಣಿಗಾರಿಕೆ ಮಾಡಿ ಎಕ್ಸ್ಟ್ರ್ಯಾಕ್ಟ್ ಮಾಡ್ತೀವಿ ಅಂಥದನ್ನ ನಾವು ಹಾರ್ಡ್ ಕಮಾಡಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್, ರಬ್ಬರ್, ಆಯಿಲ್, ಆಲ್ ದಟ್ ಅದರ್ ಮೆಟಲ್ಸ್, ಇವೆಲ್ಲ ಕೂಡ ನಮ್ಮ ಹಾರ್ಡ್ ಕಮಾಡಿಟೀಸಲ್ಲಿ ಬರುತ್ತೆ. And another category we have, that is soft commodities. Soft commodities are basically agricultural products or livestocks. So example ಹೇಳೋದಾದರೆ ಕಾರ್ನ್, wheat, coffee, sugar, soybean, poultry, pork, all other meats will come under this category. In the previous unit, that is in commodity market, we already discussed about all this, and we also know there are derivatives in commodity market. So there are two derivatives in commodities market. One ಏನಪ್ಪ ಅಂದರೆ commodity futures and commodity options. So now we understood about all meaning of commodity, types of commodities and what is commodity market. Now we'll move on to how the trading takes place in commodity market. ಅಂದರೆ ಯಾವ ರೀತಿ ನಾವು ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು, ಅಂದರೆ ಯಾವ ರೀತಿ ಕಮಾಡಿಟಿ ಡಿರೈವೇಟಿವ್ಸ್ ಏನಿದ್ದಾವೆ, ಕಮಾಡಿಟಿ ಫ್ಯೂಚರ್ಸ್ ಆಗಿರ್ಬೋದು ಅಥವಾ ಕಮಾಡಿಟಿ ಆಪ್ಷನ್ಸ್ ಆಗಿರ್ಬೋದು, ಯಾವ ರೀತಿ ಬೈ ಆ್ಯಂಡ್ ಸೆಲ್ ಮಾಡ್ಬೋದು, ಏನೆಲ್ಲ ಸ್ಟೆಪ್ಸ್ನ ತೊಗೊಳ್ಬೇಕು, ಯಾರ ಮೂಲಕ ನಾವು ಟ್ರೇಡ್ ಮಾಡೋದು, ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಮಾಡ್ಯೂಲ್. ಅಲಾಂಗ್ ವಿತ್ ದ್ಯಾಟ್ ಯಾವ ರೀತಿ ಟ್ರೇಡಿಂಗ್ ಆಗುತ್ತೆ, ಯಾವ ರೀತಿ ಸೆಟಲ್ಮೆಂಟ್ ಆಗುತ್ತೆ, ಕ್ಲಿಯರಿಂಗ್ ಆಗುತ್ತೆ, ಈ ಬ್ಯಾಕ್ ಎಂಡ್ ಲಾಜಿಕ್ನೆಲ್ಲನೂ ಕೂಡ ನಾವು ಈ ಯೂನಿಟಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಮಾಡಿಟಿ ಟ್ರೇಡಿಂಗ್. ನಮ್ಮ ಇಂಡಿಯಾದಲ್ಲಿ ಕಮಾಡಿಟಿ ಟ್ರೇಡಿಂಗ್ ಟೇಕ್ಸ್ ಪ್ಲೇಸ್ ಓನ್ಲಿ ಥ್ರೂ ಇಟ್ಸ್ ಮೆಂಬರ್ಸ್. As the population of India, or everywhere for that matter, it is very large. Every individual cannot go and open an account with commodity exchanges. ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಕಮಾಡಿಟಿ ಎಕ್ಸ್ಚೇಂಜಲ್ಲಿ ಡೈರೆಕ್ಟಾಗಿ ಅಕೌಂಟ್ ಓಪನ್ ಮಾಡಿ ಡೈರೆಕ್ಟಾಗಿ ದೆ ಕಾಂಟ್ ಟ್ರೇಡ್, ಬಿಕಾಸ್ ಇಟ್ ವಿಲ್ ಬಿ ವೆರಿ ವಾಲ್ಯೂಮ್ನೆಸ್, ಎಲ್ಲರನ್ನೂ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಏಜೆಂಟ್ಸ್ ಆರ್ ಬ್ರೋಕರ್ಸ್. ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಮೆಂಬರ್ಸ್ ಆಫ್ ಕಮಾಡಿಟಿ ಎಕ್ಸ್ಚೇಂಜಸ್. ಅವರು ಕಮಾಡಿಟಿ ಎಕ್ಸ್ಚೇಂಜ್ನ ಮೆಂಬರ್ಶಿಪ್ ತಗೊಳ್ತಿರ್ತಾರೆ. ಸೊ ಆ ಒಂದು ಮೆಂಬರ್ಸ್ ಮೂಲಕ ನಾವು ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಮಾಡ್ಬೋದು. ಟಿಪಿಕಲಿ ಈ ಮೆಂಬರ್ಶಿಪ್ಪಲ್ಲಿ ದೆರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಅ ಬ್ರೋಕರ್ ಮೆಂಬರ್, another one is a trader member. So now we'll understand what is the difference between our broker member and trader member. Broker member conduct both proprietary trading and brokerage business on behalf of their clients. ಅಂದರೆ ಬ್ರೋಕರ್ ಮೆಂಬರ್ ಆದವನು ಅವನ ಪರವಾಗೂ ಅವ್ನ ಕಮಾಡಿಟಿ ಮಾರ್ಕೆಟಲ್ಲಿ
ಟ್ರೇಡ್ನ ಮಾಡ್ತಾನೆ, ಅದ್ರ ಜೊತೆಗೆ ಅವನ ಕ್ಲೈಂಟ್ಸ್ ಪರವಾಗೂ ಕೂಡ ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾನೆ. ದೆನ್ ಹೂ ಆರ್ ಇಸ್ ಕ್ಲೈಂಟ್ಸ್? ಯಾರು ಅವನ ಕ್ಲೈಂಟ್ಸ್ ಆಗಿರ್ತಾರೆ? ಹೂ ಆರ್ ವಿಲ್ ಬಿ ದ ಕ್ಲೈಂಟ್ಸ್ ಆಫ್ ಬ್ರೋಕರ್? ನಾವುಗಳೆಲ್ಲ, ಹೂ ಎವರ್ ವಾಂಟ್ಸ್ ಟು ಟ್ರೇಡ್ ಇನ್ ಕಮಾಡಿಟಿ ಮಾರ್ಕೆಟ್ ಕ್ಯಾನ್ ಗೋ ಆ್ಯಂಡ್ ಓಪನ್ ಎನ್ ಅಕೌಂಟ್ ವಿತ್ ಅ ಬ್ರೋಕರ್ ಮೆಂಬರ್. ಸೊ ಆವಾಗ ಅವ್ರೇನು ಮಾಡ್ತಾರೆ, ನಮ್ಮ ಇನ್ಸ್ಟ್ರಕ್ಷನ್ಸ್ ತಕ್ಕಂತೆ ಕಮಾಡಿಟಿ ಮಾರ್ಕೆಟಲ್ಲಿ ನಮ್ಮ ಆರ್ಡರ್ಸ್ನ ಏನು ನಾವು ಬೈ ಮಾಡೋಕ್ಕೆ ಸೆಲ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ನಮ್ಮ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಅಂಥವ್ರನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಬ್ರೋಕರ್ ಮೆಂಬರ್. ಸೊ ದೇ conduct both proprietary trading and brokerage business on behalf of their clients. Then we have trader member. Trader member ಅಂದರೆ he trades only on their ಓನ್ ಅಕೌಂಟ್. ಅವನ ಪರವಾಗಷ್ಟೇ ಅವ್ನು ಟ್ರೇಡ್ ಮಾಡೋಕ್ಕೆ ಸಾಧ್ಯ, ಯಾವುದೇ ಕ್ಲೈಂಟ್ಸ್ ಅಥವಾ ಬೇರೆಯವ್ರ ಪರವಾಗಿ ಟ್ರೇಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರನ್ನ ನಾವು ಟ್ರೇಡರ್ ಮೆಂಬರ್ ಅಂತ ಕರಿತೀವಿ. ದೆನ್ ಹೂ ಆಲ್ ಪಾರ್ಟಿಸಿಪೇಟ್ಸ್ ಇನ್ ದಿ ಕಮಾಡಿಟಿ ಮಾರ್ಕೆಟ್ ಅಂತ ಬಂದಾಗ we have farmers, exporters, importers, traders, merchandisers and processors. ಯಾಕೆ ಇವರೆಲ್ಲ ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ ಅಂದರೆ ದೇ ಆಲ್ ವಿಲ್ ಹ್ಯಾವ್ ಅ ಎಕ್ಸಿಸ್ಟಿಂಗ್ ಎಕ್ಸ್ಪೋಜರ್. ಅವ್ರಿಗೆ ರಿಸ್ಕ್ ಇರುತ್ತೆ. ಆ ರಿಸ್ಕ್ನ ಮಿನಿಮೈಸ್ ಮಾಡೋದಕ್ಕೆ ಅಥವಾ ಮ್ಯಾನೇಜ್ ಮಾಡೋಕ್ಕೆ, ಟು ಎಡ್ಜ್ ದ ರಿಸ್ಕ್, ದೇ ಪಾರ್ಟಿಸಿಪೇಟ್ ಇನ್ ದಿ ಕಮಾಡಿಟಿ ಮಾರ್ಕೆಟ್. ಹಿಯರ್ ಇಸ್ ದ ಡೀಟೇಲ್ಡ್ ಡಿಫರೆನ್ಸ್ ಬಿಟ್ವೀನ್ ಬ್ರೋಕರ್ ಆ್ಯಂಡ್ ಟ್ರೇಡರ್. So first, on the basis of membership, both broker and traders are the members of the particular or any commodity exchanges. Now on the basis of trading, broker can trade on his own account for himself as well as for his clients. ಅಂದರೆ as we understood, broker ಅವನ ಪರವಾಗೂ ಅವನ್ನ ಟ್ರೇಡ್ ಮಾಡ್ಬೋದು, ಅವನ ಅಕೌಂಟ್ ಓಪನ್ ಮಾಡಿಕೊಂಡು. ಅದೇ ರೀತಿ ಅವನ ಕ್ಲೈಂಟ್ಸ್ ಅಕೌಂಟ್ಸ್ ಪರವಾಗೂ ಕೂಡ ಅವನು ಟ್ರೇಡ್ ಮಾಡ್ಬೋದು. ಬಟ್ trader can trade on his own account for himself only. ಟ್ರೇಡರ್ ಅವನ ಪರವಾಗಷ್ಟೇ ಅವನ ಅಕೌಂಟ್ ಪರವಾಗಷ್ಟೇ ಅವ್ನು ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಯಾವುದೇ ರೀತಿ ಅವನು ಕ್ಲೈಂಟ್ಸ್ ಅಕೌಂಟ್ಸ್ ಪರವಾಗೆಲ್ಲ ಟ್ರೇಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದೆನ್ ಕಮಿಷನ್. ಸಿನ್ಸ್ ದ ಬ್ರೋಕರ್ ಟ್ರೇಡ್ಸ್ ಆನ್ ಬಿಹಾಫ್ ಆಫ್ ಕ್ಲೈಂಟ್ಸ್, he gets a commission from clients. whatever the trade he conducts, buying and selling on behalf of clients, ಅದಕ್ಕೆ ಅವನು ಕಮಿಷನ್ನ ಪಡ್ಕೊಳ್ತಾನೆ ಕ್ಲೈಂಟ್ಸ್ ಕಡೆಯಿಂದ. ಬಟ್ ಟ್ರೇಡರ್, ದೆರ್ ಇಸ್ ನೋ ಕ್ವಶನ್ ಆಫ್ ಕಮಿಷನ್. ಯಾಕೆಂದರೆ ಅವನು ಯಾರ ಪರವಾಗೂ ಕೂಡ ಟ್ರೇಡ್ ಮಾಡೋದಕ್ಕೆ ಹೋಗೋದಲ್ಲ. ದೆನ್ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್, ಬ್ರೋಕರ್ ಎವ್ರಿ ಡೇ ಹ್ಯಾಸ್ ಟು ಗೆಟ್ ಇನ್ಫಾರ್ಮೇಷನ್ ಆ್ಯಂಡ್ ಹಿ ಹ್ಯಾಸ್ ಟು ಶೇರ್ ದ ಇನ್ಫಾರ್ಮೇಷನ್ ಟು ದ ಕ್ಲೈಂಟ್ಸ್. ಯಾಕೆಂದರೆ ಅವನು ಕ್ಲೈಂಟ್ಸ್ ಪರವಾಗಿ ಟ್ರೇಡ್ ಮಾಡ್ತಾ ಇರ್ತಾನೆ. ಬಟ್ ಟ್ರೇಡರ್ need not to share the information to the client. He must be competent enough to get the information which is sufficient for himself to conduct the trade without making any loss. ಅವನು ಟ್ರೇಡ್ ಮಾಡೋಕ್ಕೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿ ಪಡ್ಕೊಂಡು ಟ್ರೇಡ್ ಮಾಡಿದ್ರೆ ಸಾಕು, ಸೊ ದಟ್ ಅವ್ನಿಗೆ ಯಾವುದೇ ರೀತಿ ಲಾಸ್ ಇನ್ಕರ್ ಆಗಲ್ಲ. ದೆನ್ ವಿ ಹ್ಯಾವ್ ಬ್ರೋಕರೇಜ್. ಸೊ ಆನ್ ದ ಬೇಸಿಸ್ ಆಫ್ ಬ್ರೋಕರೇಜ್, ವಾಟ್ಸ್ ದ ಡಿಫ್ರೆನ್ಸ್ ವಿ ಹ್ಯಾವ್ ಅಂದರೆ, broker gets both brokerage and transaction charge per contract. ಸೊ ಪ್ರತಿಯೊಂದು ಕಾಂಟ್ರಾಕ್ಟ್ ಬ್ರೋಕರೇಜ್ ಕ್ಲೈಂಟ್ಸ್ ಪರವಾಗಿ ಏನು ಎಕ್ಸಿಕ್ಯೂಟ್ ಮಾಡ್ತಾನೆ ಅದಕ್ಕೆ ಅವನಿಗೆ ಬ್ರೋಕರೇಜು ಸಿಗುತ್ತೆ ಮತ್ತು ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ಚಾರ್ಜ್ ಮಾಡ್ತಾನೆ. ಬಟ್ ಟ್ರೇಡರ್, he has to pay only ಟ್ರಾನ್ಸಾಕ್ಷನ್ ಚಾರ್ಜಸ್. ಅವನು ಅವನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಅದಕ್ಕೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಷ್ಟೇ ಕೊಡಬೇಕಾಗುತ್ತೆ. ವಿಲ್ ನಾಟ್ ಗೆಟ್ ಎನಿ ಬ್ರೋಕರೇಜ್ ಆ್ಯಸ್ he does not trade on behalf of clients. So these are all the various difference between broker and trade. So now we'll understand the constituents of commodity market. Basically there are two types of commodity market. One is spot market, another one is derivative market. Spot market is also called as physical market or cash market. So it is a market in which goods are bought and sold for cash and delivered immediately is called the physical market. So just for example, you go to market, buy some veggies, tomatoes or potato, and you pay cash there. That is called as a spot market. So major participant in the spot market ಅಂದರೆ ಇಟ್ ಕುಡ್ ಬಿ ಫಾರ್ಮರ್ ಇರ್ಬೋದು, ಪ್ರೊಸೆಸರ್, ಹೋಲ್ಸೇಲರ್, ರಿಟೇಲರ್, ಇವರೆಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ಡಿರೈವೇಟಿವ್ ಮಾರ್ಕೆಟ್. ಸೊ ವಿ ನೋ ವಾಟ್ ಈಸ್ ಡಿರೈವೇಟಿವ್ಸ್. Derivatives are the financial instruments
which derives its value from the underlying asset. Underlying asset could be a stock, commodity, exchange rate, and interest rate. But with respect to commodity derivatives, here the underlying asset will be basically commodities. ಅಂದರೆ ಯಾವುದೋ ಒಂದು ಫೈನಾನ್ಷಿಯಲ್ ಕಾಂಟ್ರಾಕ್ಟ್ ಇರುತ್ತೆ, ಇಟ್ ಕುಡ್ ಬಿ ಕಮಾಡಿಟಿ ಫ್ಯೂಚರ್ಸ್ ಅಥವಾ ಆಪ್ಷನ್ಸ್. ಅದ್ರದ್ದು ವ್ಯಾಲ್ಯೂ ಯಾವುದ್ರ ಮೇಲೆ ಡಿರೈವ್ ಆಗಿರುತ್ತೆ ಅಂದರೆ ಒಂದು ಅಂಡರ್ಲೈಯಿಂಗ್ ಕಮಾಡಿಟಿ. ಇಟ್ ಕುಡ್ ಬಿ ವೀಟ್, ರೈಸ್, ಶುಗರ್ ಆರ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಅಲ್ಯೂಮಿನಿಯಂ ಎಕ್ಸೆಟ್ರಾ. ಸೊ ಇಫ್ ಯು ಬೈ ಅ ವೀಟ್ ಕಮಾಡಿಟಿ, ವೀಟ್ನ ಒಂದು ಡಿರೈವೇಟಿವ್ಸ್ ತೊಗೊಂಡ್ರೆ ವಿ ಕಾಲ್ ಇಟ್ ಆ್ಯಸ್ ಅ ವೀಟ್ ಕಮಾಡಿಟಿ ಫ್ಯೂಚರ್ ಅಥವಾ ವೀಟ್ ಕಮಾಡಿಟಿ ಆಪ್ಷನ್ಸ್ ಅಂತ ಕರಿತೀವಿ. Now we'll look into various steps involved in trading in commodity market. ಅಂದರೆ ನಾವು ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಏನೆಲ್ಲ ಸ್ಟೆಪ್ಸು ಬೇಸಿಕಲಿ ವಿ ನೀಡ್ ಟು ಫಾಲೋ. ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಚೂಸ್ ಅ ಬ್ರೋಕರ್. ಸೊ ಬ್ರೋಕರ್ ಅಂದರೆ ಈ ಶುಡ್ ಬಿ ಅ ರೆಕಗ್ನೈಸ್ಡ್ ಮೆಂಬರ್ ಆಫ್ ದಿ ಕಮಾಡಿಟಿ ಎಕ್ಸ್ಚೇಂಜ್. ಯಾವುದಾದ್ರೂ ಕಮಾಡಿಟಿ ಎಕ್ಸ್ಚೇಂಜ್ ಇದೆ, ನಮ್ಮದು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಇರ್ಬೋದು, ನ್ಯಾಷನಲ್ ಕಮಾಡಿಟಿ ಎಕ್ಸ್ಚೇಂಜ್ ಇರ್ಬೋದು, ಅದರಿಂದ ಅವನು ರೆಕಗ್ನೈಸ್ಡ್ ಮೆಂಬರ್ ಆಗಿರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವೊಂದು ಕಮಾಡಿಟಿ ಎಕ್ಸ್ಚೇಂಜಲ್ಲಿ ಅವ್ನು ಮೆಂಬರ್ ಆಗಿರ್ತಾನೋ ಅದು ಏನಾಗಿರಬೇಕು ಅಂದರೆ FMC, ದಟ್ ಮೀನ್ಸ್ ಫ್ರಮ್ ಫಾರ್ವರ್ಡ್ ಮಾರ್ಕೆಟ್ ಕಮಿಷನಿಂದ ಅದು ರೆಕಗ್ನೈಸ್ ಆಗಿರಬೇಕು. So while selecting the broker, what are the points or things we should consider? First thing is competitive edge provided by the broker. Andre if you compare the commodity exchange with other commodity exchanges, what are the competitive facilities that is going to provide? ಆ ಒಂದು ಎಕ್ಸ್ಚೇಂಜು ಬೇರೆ ಕಮಾಡಿಟಿ ಎಕ್ಸ್ಚೇಂಜ್ಗೆ ಹೋಲಿಸಿದ್ರೆ ಏನೆಲ್ಲ ವಿಭಿನ್ನವಾದ ಕಾಂಪಿಟೇಟಿವ್ ಸ್ಕಿಲ್ಸ್ ಹೊಂದಿದೆ, ವಿಭಿನ್ನವಾದ ಸೇವೆಗಳನ್ನ ಕೊಡುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಬ್ರೋಕರ್ ನಾಲೆಡ್ಜ್ ಆಫ್ ಕಮಾಡಿಟಿ ಮಾರ್ಕೆಟ್ಸ್. ದಿಸ್ ಈಸ್ ವೆರಿ ಎಸೆನ್ಷಿಯಲ್. ಆ ಬ್ರೋಕರ್ಗೆ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಎಷ್ಟು ಜ್ಞಾನ ಇದೆ, ಯಾವೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಏನು ಯೂಸ್ ಮಾಡ್ತಾರೆ ಒಂದು ಕಮಾಡಿಟಿ ಮಾರ್ಕೆಟ್ನ ಅನಲೈಸ್ ಮಾಡೋಕ್ಕೆ, ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಕ್ರೆಡಿಬಿಲಿಟಿ ಆಫ್ ದಿ ಬ್ರೋಕರ್. ಅಂದರೆ ವೆದರ್ ದ ಬ್ರೋಕರ್ ಈಸ್ ಕ್ರೆಡಿಟ್ ವರ್ತಿ ಆರ್ ನಾಟ್, ವೆದರ್ ಈ ಈಸ್ ಸಾಲ್ವೆಂಟ್ ಆರ್ ನಾಟ್, ಅವನಲ್ಲಿರುವ ಲಯಬಿಲಿಟೀಸ್ನ ಟೈಮ್ಲಿಯಾಗಿ ಡಿಸ್ಚಾರ್ಜ್ ಮಾಡೋಕ್ಕೆ ಸಾಧ್ಯನಾ ಇಲ್ವಾ, ಅವನು ಕ್ರೆಡಿಟ್ ವರ್ತಿನಾ ಅಂತ ನೋಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಬ್ರೋಕರ್. ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ವೆದರ್ ಈಸ್ ಅ ನ್ಯೂಲಿ ಸ್ಟಾರ್ಟೆಡ್ ಅಥವಾ ಹೊಸದಾಗಿ ಸ್ಟಾರ್ಟ್ ಆಗಿರುವ ಕಮಾಡಿಟಿ ಎಕ್ಸ್ಚೇಂಜಾ ಅಥವಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅದರಿಂದ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ನೆಟ್ ವರ್ತ್ ಆಫ್ ದಿ ಬ್ರೋಕರ್. As we all know, net worth means the difference between, usually a positive difference between asset and liabilities, that shows the credibility or solvent position of the commodity exchange. Then we have quality of broker trading platform. ಅಂದರೆ ಅವನು ಏನು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾನೆ, ವೆದರ್ ಇಟ್ ಈಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಥವಾ ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ ಏನಾದರೂ ಇರ್ಬೋದು, ಅದು ಎಷ್ಟು ಗುಣಮಟ್ಟ ಹೊಂದಿದೆ, ಏನೆಲ್ಲ ಫೆಸಿಲಿಟೀಸ್ ಹೊಂದಿದೆ. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಪಾಯಿಂಟ್ಸ್ ವಿ ಶುಡ್ ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ಅ ಬ್ರೋಕರ್. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫಿಲ್ ಅ ಡಿಮ್ಯಾಟ್ ಅಕೌಂಟ್ ಫಾರ್ಮ್. ಸೊ ದಿಸ್ ಕ್ಯಾನ್ ಬಿ ಡನ್ ಆನ್ಲೈನ್ ಆರ್ ಆಫ್ಲೈನ್. ಅಂದರೆ ನೀವು ಹೋಗಿ ಕಮಾಡಿಟಿ ಎಕ್ಸ್ಚೇಂಜ್ಗೆ ಹೋಗಿ ಫಿಸಿಕಲಿ ಫಾರ್ಮ್ ಫಿಲ್ ಮಾಡಿ ಕೂಡ ಕೊಡ್ಬೋದು. ನಾವು ದೆರ್ ಆರ್ ಫೆಸಿಲಿಟಿ ಟು ಡೂ ಇಟ್ ಇನ್ ಕಂಪ್ಯೂಟರ್ಸ್, ಅಂದರೆ ಮನೇಲೇ ಕೂತ್ಕೊಂಡು ಆನ್ಲೈನಲ್ಲೂ ಕೂಡ ಮಾಡ್ಬೋದು. To do this, in order to open a demat account in India, we require PAN card, address proof and passport size photographs. And the third step to trading commodity market is to depositing a margin. Then what is this margin? Margin is the deposit money that need to be paid to buy or sell each contract. That means once you open a demat account and you start trading, if you purchase any contract, whether to buy a commodity or to sell a commodity, for each contract you have to deposit certain amount of money with the commodity exchange. Usually this percentage, that means the percentage of money that you have to deposit with commodity exchange, varies across commodities and exchanges. ಅಂದರೆ ಒಂದು ಕಮಾಡಿಟಿಯಿಂದ ಒಂದು ಕಮಾಡಿಟಿಗೆ ಈ ಒಂದು
ಡೆಪಾಸಿಟ್ ಮಾರ್ಜಿನ್ನು ವಿಭಿನ್ನವಾಗಿರುತ್ತೆ, ಆ ಪರ್ಸೆಂಟೇಜ್ ವೇರಿ ಆಗುತ್ತೆ. ಅದೇ ರೀತಿ ಒಂದು ಕಮಾಡಿಟಿ ಎಕ್ಸ್ಚೇಂಜಿಂದ ಇನ್ನೊಂದು ಕಮಾಡಿಟಿ ಎಕ್ಸ್ಚೇಂಜ್ಗೆ ಈ ಡೆಪಾಸಿಟ್ ಮನಿ ಕೂಡ ವಿಭಿನ್ನವಾಗಿರುತ್ತೆ. ಯೂಶಲಿ ದ ಪರ್ಸೆಂಟೇಜ್ ರೇಂಜಸ್ ಫ್ರಮ್ 2 to 15% of the value of contract. Then the question comes is why we have to deposit this margin money with the commodity exchange. ಯಾಕೆ ನಾವು ಈ ಡೆಪಾಸಿಟ್ ಮನಿ ಮಾಡಬೇಕು, ಮಾರ್ಜಿನ್ ಮನಿನ ಡೆಪಾಸಿಟ್ ಮಾಡಬೇಕು ಅಂತ. In fact, this deposit margin is also called as a good faith money or performance bond ಅಂತ. Why it is called as good faith money ಅಂದರೆ, in case the parties to the contract, whether it is a buyer ಅಥವಾ ಸೆಲ್ಲರ್ ಇರ್ಬೋದು, if they fails to fulfill their obligations, ಅವ್ರ ಜವಾಬ್ದಾರಿನ ಫುಲ್ಫಿಲ್ ಮಾಡಿಲ್ಲ ಅಂದರೆ, ದಟ್ ಮೀನ್ಸ್ ಅಟ್ ದ ಎಂಡ್ ಆಫ್ ದಿ ಕಾಂಟ್ರಾಕ್ಟ್ ಇರ್ಬೋದು, ಇನ್ ದ ಮಿಡಲ್ ಆಫ್ ದ ಕಾಂಟ್ರಾಕ್ಟ್, ಇಫ್ ದೆ ಬ್ರೀಚ್ ದ ಕಾಂಟ್ರಾಕ್ಟ್, ಗೂಡ್ಸ್ನ ಕಮಾಡಿಟೀಸ್ನ ತೊಗೊಳ್ಳಲ್ಲ ಅನ್ಬೋದು, ಅಥವಾ ಸೆಲ್ಲರು ಸೆಲ್ ಮಾಡಲ್ಲ ಅನ್ಬೋದು, ಆವಾಗ ದೇರ್ ಕಮ್ಸ್ ಅ ಕ್ಲಿಯರಿಂಗ್ ಕಾರ್ಪೊರೇಷನ್. ಕಮಾಡಿಟಿ ಎಕ್ಸ್ಚೇಂಜಲ್ಲಿರುವಂಥ ಕ್ಲಿಯರಿಂಗ್ ಕಾರ್ಪೊರೇಷನು ಆ ಒಂದು ಆಬ್ಲಿಗೇಷನ್ಸ್ನ ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿನ ವಹಿಸ್ಕೊಳ್ಳುತ್ತೆ. ಈ ಒಂದು ರೀಸನಿಂದ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಪ್ರತಿಯೊಂದು ಕಮಾಡಿಟಿ ಎಕ್ಸ್ಚೇಂಜಸ್ಸು ಕೂಡ ಆ್ಯಸ್ ಆ್ಯಂಡ್ ವೆನ್ ವಿ ಎಂಟರ್ ಫಾರ್ ಕಾಂಟ್ರಾಕ್ಟ್ ಟು ಬೈ ಆರ್ ಸೆಲ್ ಅ ಕಮಾಡಿಟಿ, ದೇ ಆಸ್ಕ್ ಅಸ್ ಟು ಡೆಪಾಸಿಟ್ ಅ ಮಾರ್ಜಿನ್ ಮನಿ. ಅದಕ್ಕೋಸ್ಕರ ನಾವು ಮಾರ್ಜಿನ್ ಮನಿನ ಪ್ರತಿಯೊಂದು ಕಾಂಟ್ರಾಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಾವು ಕಮಾಡಿಟಿ ಎಕ್ಸ್ಚೇಂಜಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. There are various types of margin. First one is initial margin. As the name says, this is the amount that must be deposited by customer at the time of entering into a contract, and this is mandatory for parties who are entering into a contract. ಸೊ ಪ್ರತಿ ಸಲ ಅವನು ಯಾವುದೇ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗಬೇಕಾದ್ರೂ ಈ ಒಂದು ಮನಿನ ಬ್ರೋಕರ್ ಹತ್ರ ಡೆಪಾಸಿಟ್ ಮಾಡಬೇಕಾಗುತ್ತೆ, ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ, ಮ್ಯಾಂಡೇಟ್ರಿ ಫಾರ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. Then we have maintenance margin. This margin money is usually lesser than initial margin money. If the balance in margin account falls below the maintenance margin, ಅಂದರೆ ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಕಮ್ಮಿ ಆದರೆ ಮಾರ್ಜಿನ್ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸು, ಬ್ರೋಕರ್ಸ್ಗೆ ಯೂಶಲಿ ಕಾಲ್ ಬರುತ್ತೆ ಟು ಡೆಪಾಸಿಟ್ ಅ ಎಕ್ಸ್ಟ್ರಾ ಫಂಡ್ ಸೊ ದ್ಯಾಟ್ ಇಟ್ ವಿಲ್ ಬಿ ಈಕ್ವಲೆಂಟ್ ಟು ಇನಿಷಿಯಲ್ ಮಾರ್ಜಿನ್ ಲೆವೆಲ್. ಸೊ ಅದಕ್ಕೋಸ್ಕರ ಏನಂದರೆ ಮೇಂಟೆನೆನ್ಸ್ ಮಾರ್ಜಿನ್ ಇನಿಷಿಯಲ್ ಮಾರ್ಜಿನ್ಗಿಂತ ಕಮ್ಮಿ ಇರುತ್ತೆ, ಬಟ್ ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಅಮೌಂಟ್ ಕೆಳಗಡೆ ಹೋದರೆ ಬ್ರೋಕರ್ಸ್ಗೆ ಇನ್ಫಾರ್ಮೇಷನ್ಸ್ ಕಾಲ್ ಬರುತ್ತೆ ಕಮಾಡಿಟಿ ಎಕ್ಸ್ಚೇಂಜಿಂದ. ಸೊ ಬ್ರೋಕರ್ಸು ಯಾರು ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಇರ್ತಾರೆ ಅಥವಾ ಟ್ರೇಡರ್ಸ್ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಟು ಡೆಪಾಸಿಟ್ ಅ ಎಕ್ಸ್ಟ್ರಾ ಮನಿ ಸೊ ದ್ಯಾಟ್ ಇಟ್ ವಿಲ್ ಬಿ ಈಕ್ವಲೆಂಟ್ ಟು ಇನಿಷಿಯಲ್ ಮಾರ್ಜಿನ್. ದೆನ್ ವಿ ಹ್ಯಾವ್ ಅಡಿಷನಲ್ ಮಾರ್ಜಿನ್. ಸೊ if the balance in margin account falls below the maintenance margin due to sudden higher than expected volatility, then the trader has to deposit a extra money. ಅಂದರೆ ನಮ್ಮ ಮಾರ್ಜಿನ್ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸು ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಕೆಳಗಡೆ ಬಂದರೆ, ಸಡನ್ನಾಗಿ ಮಾರ್ಕೆಟಲ್ಲಿ ಆಗುವಂಥ ವೊಲಾಟಿಲಿಟಿ ಫ್ಲಕ್ಚುಯೇಷನ್ಸ್ಗಳಿಂದ ಆವಾಗ ಟ್ರೇಡರು ಅಡಿಷ್ನಲ್ ಮನಿನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಅ ಅಡಿಷ್ನಲ್ ಮಾರ್ಜಿನ್. ದೆನ್ ವಿ ಹ್ಯಾವ್ ಮಾರ್ಕ್ ಟು ಮಾರ್ಕೆಟ್ ಮಾರ್ಜಿನ್. ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ವಾಟ್ ಈಸ್ ಮಾರ್ಕ್ ಟು ಮಾರ್ಕೆಟ್. ಸೊ ಪ್ರತಿಯೊಬ್ಬ ಇನ್ವೆಸ್ಟರ್ ಪೊಸಿಷನ್ ಆರ್ ಇನ್ವೆಸ್ಟರ್ ಕಾಂಟ್ರಾಕ್ಟ್ is marked to market on daily basis. So based on that, whether if he gains profit, a profit will be credited to investor's contract account. If he gets loss will be debited to investor's contract account. So that kind of adjustment made to margin account is called as a mark to margin account. Now the last step of trading in commodity market is to access to information and a trading plan. ಇನ್ವೆಸ್ಟರ್ಸು ಎಫಿಷಿಯೆಂಟಾಗಿ ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ, ದಟ್ ಮೀನ್ಸ್ ಇಫ್ ದೇ ವಾಂಟ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆ್ಯಂಡ್ ಮಿನಿಮೈಸ್ ಲಾಸ್, ದೇ ಶುಡ್ ಬಿ ಏಬಲ್ ಟು ಆಕ್ಸೆಸ್ ಟು ದ information about prevailing prices of the commodities on the exchanges as well as in the market. It is the responsibility of the broker to share such information by making a detailed analysis of the market. ಒಂದು ಮಾರುಕಟ್ಟೆಯ
ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಬ್ರೋಕರ್ ಏನು ಮಾಡ್ತಾನೆ, ಆ ಒಂದು ಮಾಹಿತಿಗಳು ಕಮಾಡಿಟಿ ಪ್ರೈಸಸ್ ಏನು ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಏನು ಮಾಡ್ತಾರೆ, ಟ್ರೇಡರ್ಸ್ಗೆ ಅಥವಾ ಅವನು ಕ್ಲೈಂಟ್ಸ್ಗೆ ಕೊಡ್ತಾನೆ. ಅಲಾಂಗ್ ವಿತ್ ದಿಸ್, trader or clients can also get information through internet, newspapers or various magazines. ಇದ್ರ ಜೊತೆಗೆ ಇನ್ವೆಸ್ಟರ್ಸ್ ಆಲ್ಸೋ ನೀಡ್ ಅ ಟ್ರೇಡಿಂಗ್ ಪ್ಲ್ಯಾನ್. ಟ್ರೇಡಿಂಗ್ ಪ್ಲ್ಯಾನ್ ಅಂದರೆ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಸೊ ದಟ್ ದೆ ಕ್ಯಾನ್ ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆ್ಯಂಡ್ ಮಿನಿಮೈಸ್ ಲಾಸಸ್. ದೆ ಕ್ಯಾನ್ ಡೆವಲಪ್ ಅ ಟ್ರೇಡಿಂಗ್ ಪ್ಲ್ಯಾನ್ ಇನ್ ಕನ್ಸಲ್ಟೇಷನ್ ವಿತ್ ಅ ಬ್ರೋಕರ್. ಬ್ರೋಕರ್ ಜೊತೆ ಒಗ್ಗೂಡಿ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ಟ್ರೇಡಿಂಗ್ ಪ್ಲ್ಯಾನ್ನ ಡೆವಲಪ್ ಮಾಡ್ಬೋದು. ಅಗೇನ್, trader who intend to trade for actual delivery of the commodity additionally need to open a depository participant account and obtain a sales tax registration at place where the delivery center of commodity is traded is located. ಅಂದರೆ ಇಫ್ ದ ಟ್ರೇಡರ್ ಆ್ಯಕ್ಚುಲಾಗಿ ಫಿಸಿಕಲಿ ಕಮಾಡಿಟಿನ ಡೆಲಿವರಿ ಮಾಡಬೇಕು, ಬೈ ಮಾಡಬೇಕು, ಸೆಲ್ ಮಾಡಬೇಕು ದೈಹಿಕವಾಗಿ ಅಂತಂದರೆ ಅವನು ಅಲಾಂಗ್ ವಿತ್ ಡಿಮ್ಯಾಟ್ ಅಕೌಂಟ್ ಹಿ ಹ್ಯಾಸ್ ಟು ಓಪನ್ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅಕೌಂಟು ಓಪನ್ ಮಾಡಬೇಕು. ಮತ್ತು ಯಾವೊಂದು ಡೆಲಿವರಿ ಸೆಂಟರಲ್ಲಿ ಅಥವಾ ಎಲ್ಲಿ ಕಮಾಡಿಟಿನ ಅವನು ಡೆಲಿವರಿ ಮಾಡ್ತಿದ್ದಾನೆ, ಬೈ ಸೆಲ್ ಮಾಡ್ತಿದ್ದಾನೋ ಆ ಒಂದು ಸೆಂಟರಲ್ಲಿ ಸೇಲ್ಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಕೂಡ ಅವನು ಪಡೆದುಕೊಂಡಿರಬೇಕಾಗುತ್ತೆ. So these are all the various steps involved in trading in commodity market. Now we'll discuss commodity market trade clearing mechanism or types of members for trading. ಅಂದರೆ ಯಾವ ರೀತಿ ಮೆಂಬರ್ಸ್ ಇರ್ತಾರೆ ಟ್ರೇಡಿಂಗ್ ಮಾಡೋಕ್ಕೆ ಕಮಾಡಿಟಿ ಮಾರ್ಕೆಟಲ್ಲಿ ಅಂತ. There are 3 types of membership of commodity exchange. In that first one is trading cum clearing member. So these TCM or ಯಾರು ಟ್ರೇಡಿಂಗ್ ಕಮ್ ಕ್ಲಿಯರಿಂಗ್ ಮೆಂಬರ್ ಇರ್ತಾರೋ ದೇ ಆರ್ ಎಂಟೈಟಲ್ಡ್ ಟು ಟ್ರೇಡ್ ಆನ್ ಹಿಸ್ ಓನ್ ಅಕೌಂಟ್ ಆ್ಯಸ್ ವೆಲ್ ಆ್ಯಸ್ ಆನ್ ಅಕೌಂಟ್ ಆಫ್ ಹಿಸ್ ಕ್ಲೈಂಟ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಸೆಟಲ್ ದ ಕಾಂಟ್ರಾಕ್ಟ್ ಫಾರ್ ಹಿಮ್ಸೆಲ್ಫ್. ಅಂದರೆ ಅವ್ರ ಓನ್ ಅಕೌಂಟಲ್ಲೂ ಟ್ರೇಡ್ ಮಾಡ್ಬೋದು, ಅವ್ರ ಕ್ಲೈಂಟ್ಸ್ ಪರವಾಗೂ ಟ್ರೇಡ್ ಮಾಡ್ಬೋದು. ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ಗೆ ಬಂದಾಗ ಅವ್ರ ಕಾಂಟ್ರಾಕ್ಟ್ಸ್ನ ಮಾತ್ರ ಅವರು ಕ್ಲಿಯರ್ ಮತ್ತು ಸೆಟಲ್ ಮಾಡ್ಬೋದು. ಹೂಎವರ್ ವಿಶ್ ಟು ಬಿಕಮ್ ಆರ್ ರಿಜಿಸ್ಟರ್ಡ್ ಆ್ಯಸ್ TCM, ಅಂದರೆ ಯಾರೆಲ್ಲ ಟ್ರೇಡಿಂಗ್ ಕಮ್ ಕ್ಲಿಯರಿಂಗ್ ಮೆಂಬರ್ ಆಗಿ ರಿಜಿಸ್ಟರ್ ಆಗೋಕ್ಕೆ ಇಷ್ಟಪಡ್ತಾರೋ ಅವರು ಸಂಬಂಧಪಟ್ಟ ಕಮಾಡಿಟಿ ಎಕ್ಸ್ಚೇಂಜ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಪ್ರಿಸ್ಕ್ರೈಬ್ಡ್ ಫಾರ್ಮಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ ಹೇಳಿರುತ್ತೋ ಆ ಫಾರ್ಮಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ನೆಸೆಸರಿ enclosures, fees and other document. And there will be a selection committee ಅಥವಾ interview committee ಇರುತ್ತೆ, and that committee is responsible for the admission of the TCM ಅಥವಾ ಯಾರು ಅಪ್ಲೈ ಮಾಡಿರ್ತಾರೋ ಅವ್ರನ್ನ TCM ಅಂತ ಅಡ್ಮಿಟ್ ಮಾಡೋಕ್ಕೆ ಆ್ಯಂಡ್ ರಿಜೆಕ್ಟ್ ಮಾಡೋದಕ್ಕೆಲ್ಲ ಜವಾಬ್ದಾರಿ ಅವ್ರಿಗೆ ವಹಿಸಲಾಗಿರುತ್ತೆ. Now, second type of member for trading is institutional trading cum clearing member. As the name says, here only institution or corporate can be admitted by the exchange as member. ಸೊ ಒಂದು ಎಕ್ಸ್ಚೇಂಜಲ್ಲಿ ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಾರ್ಪೊರೇಟ್ನ ITCM ಆಗಿ ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಸೊ ದೇ ಕ್ಯಾನ್ ಟ್ರೇಡ್ ಆನ್ ಬಿಹಾಫ್ ಆಫ್ ದೆಮ್ಸೆಲ್ಫ್ ಆರ್ ಆನ್ ಬಿಹಾಫ್ ಆಫ್ ದೇರ್ ಕ್ಲೈಂಟ್ಸ್. ಅಂದರೆ ಅವ್ರ ಪರವಾಗೂ ಅವ್ರು ಟ್ರೇಡ್ ಮಾಡ್ಬೋದು, ಕ್ಲೈಂಟ್ಸ್ ಪರವಾಗೂ ಟ್ರೇಡ್ ಮಾಡ್ಬೋದು. ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಕ್ಲಿಯರ್ ಆ್ಯಂಡ್ ಸೆಟಲ್ ದ ಟ್ರೇಡ್ ಥ್ರೂ clearing houses in the exchange. And they also have the right to appoint sub-brokers, trading members and authorized person who would be registered as trading members. The last type of trading members idre professional clearing member. So professional clearing member, as the name says, here also there will be a corporate entity, institution, but they are entitled to or authorized to only clear and settle the trade executed by other members of the exchange. ಬೇರೆ ಕಮೋಡಿಟಿ ಎಕ್ಸ್ಚೇಂಜಲ್ಲಿ ಬೇರೆ ಮೆಂಬರ್ಸ್ ಯಾರೆಲ್ಲ ಟ್ರೇಡ್ ಮಾಡಿರ್ತಾರೋ ಅವ್ರದ್ದು ಟ್ರೇಡ್ನ ಕ್ಲಿಯರ್ ಆ್ಯಂಡ್ ಸೆಟಲ್ ಮಾಡೋದಕ್ಕಷ್ಟೇ ಅವ್ರಿಗೆ ಹಕ್ಕಿರುತ್ತೆ ಹೊರತು ಏನೇ ಟ್ರೇಡ್ ಮಾಡೋದಾಗಲಿ ಕ್ಲೈಂಟ್ಸ್ ಪರವಾಗಿ ಟ್ರೇಡ್ ಮಾಡುವಂಥ ಹಕ್ಕು ಕೂಡ ಇರಲ್ಲ. ಸೊ ದೀಸ್ 3 ಆರ್ ದಿ ವೇರಿಯಸ್ ಟೈಪ್ಸ್ ಆಫ್ ಮೆಂಬರ್ಸ್ ಫಾರ್ trading. Now we'll discuss patterns of trading in commodity market. There are 3
ways we can trade in commodity market. One is self-directed or independent, second one full service or managed account, and the third one is through commodity fund. So first one, self-directed or independent. As the name says here, investor ಅವನ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಯಾರದೇ ಡೈರೆಕ್ಷನ್ಸ್ ಇಲ್ಲದೆ ಅವನೇ ಅವನ ಅಕೌಂಟ್ನ ಮ್ಯಾನೇಜ್ ಮಾಡೋದು, ಟ್ರೇಡ್ ಮಾಡೋದನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಸೆಲ್ಫ್ ಡೈರೆಕ್ಟೆಡ್ ಆರ್ ಇಂಡಿಪೆಂಡೆಂಟ್ ಅಂತ ಪ್ಯಾಟರ್ನ್ ಆಫ್ ಟ್ರೇಡಿಂಗ್ ಅಂತ ಕರಿಬೋದು. ಸೊ ಇದರಲ್ಲಿ ಇಟ್ ಇನ್ವಾಲ್ವ್ಸ್ ಮ್ಯಾಕ್ಸಿಮಮ್ ರಿಸ್ಕ್, ಬಿಕಾಸ್ ಇನ್ವೆಸ್ಟರ್ ಇಲ್ಲಿ ಯಾವುದೇ ಬ್ರೋಕರ್ ಅಸಿಸ್ಟೆನ್ಸ್ನ ತೊಗೊಳ್ತಿರಲ್ಲ, ಅವನೇ ಕಂಪ್ಲೀಟಾಗಿ ಅವ್ನ ದುಡ್ಡನ್ನ ಟ್ರೇಡ್ ಮಾಡ್ತಾ ಇರ್ತಾನೆ. ಯಾವ ಕಮಾಡಿಟಿ ಫ್ಯೂಚರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಕಮಾಡಿಟಿ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಇಟ್ಸ್ ಆಲ್ ಅಪ್ ಟು ಹಿಮ್. ಸೊ ಯು ಹ್ಯಾಸ್ ಟು ಮೇಕ್ ಡೀಟೇಲ್ಡ್ ಅನಾಲಿಸಿಸ್ ಆಫ್ ದ ಮಾರ್ಕೆಟ್, ಯು ಶುಡ್ ಹ್ಯಾವ್ ಅ ಕಂಪ್ಲೀಟ್ ನಾಲೆಡ್ಜ್ ಆಫ್ ದಿ ಮಾರ್ಕೆಟ್. ಸೊ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್ ಆಲ್ಸೋ, ಬಿಕಾಸ್ ಅವ್ನು ಡೀಟೇಲ್ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡುವ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೈ ರಿಸ್ಕಿ. ಇಫ್ ದೇ ಆರ್ ಮೇಕಿಂಗ್ ಅ ಗುಡ್ ಅನಾಲಿಸಿಸ್ ಅಂದರೆ ದೇ ವಿಲ್ ಮೇಕ್ ಗುಡ್ ಪ್ರಾಫಿಟ್. ಬಟ್ ಅವ್ರ ಅನಾಲಿಸಿಸ್ ಫೇಲ್ಯೂರ್ ಆದರೆ ಲಾಸ್ ಆಗೋದು ಕೂಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇನ್ವೆಸ್ಟರ್ದೇ ಫುಲ್ ಜವಾಬ್ದಾರಿಯಾಗಿರುತ್ತೆ. ಅವ್ನು ಫಂಡ್ ಮ್ಯಾನೇಜ್ ಮಾಡೋದಾಗಲಿ, ಆರ್ಡರ್ ಪ್ಲೇಸ್ ಮಾಡೋದಾಗಲಿ, ಮಾರ್ಜಿನ್ ಮೇಂಟೈನ್ ಮಾಡೋದಾಗಲಿ, ರಿಸರ್ಚ್ ಮಾಡೋದಾಗಲಿ. ಸೊ ಎಂಡ್ ಟು ಎಂಡ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಟೇಕನ್ ಕೇರ್ ಬೈ ದಿ trader or investors. Then the second one is full service. This is also called as a managed account. Hillu kuda hesare helage, here the trading account will be completely managed by a broker. That means broker gives end-to-end service, right from gathering information, conducting research, placing order, maintaining margin, all that will be taken care by the broker. This is risk free because broker will have a good experience, ಅವನಿಗೆ ಪಾಸ್ಟ್ ನಾಲೆಡ್ಜ್ ಇರುತ್ತೆ, ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಐಡಿಯಾ ಇರುತ್ತೆ, ಆ್ಯಂಡ್ ಈ ನೋಸ್ ಹೌ ಟು ಮೇಕ್ ಆಲ್ ದ ಅನಾಲಿಸಿಸ್, ವೆರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡಿ ಇಲ್ ಮೇಕ್ ಅ ಕಂಪ್ಲೀಟ್ ಅನಾಲಿಸಿಸ್ ಆಫ್ ದಿ ಮಾರ್ಕೆಟ್ ಆ್ಯಂಡ್ ಡೂ ಇನ್ trading. So based on the terms and condition agreed between the trader and the broker trades on behalf of the clients. Here the investor responsibility is to just to maintain a fund in a account, but ultimately whatever the losses or profit incurred to that particular account, the investor has to bear it. So investor ಗೆ ಆ ಪರ್ಟಿಕ್ಯುಲರ್ ಅಕೌಂಟಲ್ಲಿ ಏನೇ ಲಾಭ ಆಗಲಿ ನಷ್ಟ ಆಗಲಿ ಅದನ್ನು ಅವನೇ ಬೇರ್ ಮಾಡಬೇಕಾಗುತ್ತೆ. Then the last kind of trading is commodity fund. So third way of entering into commodity market is through commodity fund. Illu kuda, as the name says, there will be a fund. It's a kind of pooling account. So where the funds are contributed by various ಇನ್ವೆಸ್ಟರ್ಸ್. ಇಲ್ಲಿ ಒಬ್ಬ ಇನ್ವೆಸ್ಟರ್ಸ್ ಅಂತ ಇರಲ್ಲ, ಹಲವಾರು ಇನ್ವೆಸ್ಟರ್ಸ್ ಸೇರಿ ಒಂದು ಫಂಡ್ಗೆ ಮನಿನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ ಫಂಡ್ನ ಬ್ರೋಕರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಹಿಯರ್ ವಿ ರಿಕ್ವೈರ್ಸ್ ಅ ಸ್ಕಿಲ್ಡ್ ಬ್ರೋಕರ್ ಟು ಮ್ಯಾನೇಜ್ ದಿ ಕಮಾಡಿಟಿ ಫಂಡ್ ಅಕೌಂಟ್. ಇಲ್ಲಿ ಯಾವುದೇ ರೀತಿ ಇಂಡಿವಿಜುವಲ್ ಅಕೌಂಟ್ ಅಂತ ಇರಲ್ಲ. ವಾಟ್ ಎವರ್ ದ ಪ್ರಾಫಿಟ್ ಆರ್ ಲಾಸಸ್ ದಟ್ ವಿ ಇನ್ಕರ್ ಥ್ರೂ ಟ್ರೇಡಿಂಗ್, ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಇಂಡಿವಿಜುವಲ್ಸ್ ಅಕೌಂಟ್ ಡೈರೆಕ್ಟ್ಲಿ ಇನ್ ಪ್ರಪೋರ್ಷನ್ ಟು ದ ಅಮೌಂಟ್ ಆಫ್ ಮನಿ ಇನ್ವೆಸ್ಟೆಡ್. ಅಂದರೆ ಅವರು ಅಮೌಂಟ್ ಏನು ಇನ್ವೆಸ್ಟ್ ಮಾಡಿರ್ತಾರೋ ಆ ಅಮೌಂಟ್ಗೆ ಪ್ರಪೋರ್ಷನೇಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಇನ್ವೆಸ್ಟರ್ಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ತ್ರೀ ಆರ್ ದ ಮೇಜರ್ ಪ್ಯಾಟರ್ನ್ಸ್ ಆಫ್ ಟ್ರೇಡಿಂಗ್ ಇನ್ ಕಮಾಡಿಟಿ ಮಾರ್ಕೆಟ್. Now we'll discuss trading system on commodity exchange. There are two ways in which contract can be traded on an exchange. First is floor based method of trading and the another one is electronic trading. Let's discuss what is floor based method of trading. As the name indicates, the trading will happen on the floor of the commodity exchange. It is also called as open outcry method. And this method involves the use of shouting hand signals by traders on the exchange trading floor to transfer information about buy and sell order. The part of the trading floors where this take place is called the pit or ring. ಅಂದರೆ ಈ ಒಂದು ಮೆಥಡ್ನ ಓಪನ್ ಔಟ್ಕ್ರೈ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಈ ಒಂದು ಮೆಥಡ್ ಆಫ್ ಟ್ರೇಡಿಂಗಲ್ಲಿ ಟ್ರೇಡ್ ಯೂಶಲಿ ಹ್ಯಾಪನ್ಸ್ ಆನ್ ದಿ ಫ್ಲೋರ್ ಆಫ್ ದಿ ಕಮಾಡಿಟಿ ಎಕ್ಸ್ಚೇಂಜ್. ಯಾವೊಂದು ಫ್ಲೋರ್, ಯಾವೊಂದು ಜಾಗದಲ್ಲಿ ಈ ಒಂದು ಓಪನ್ ಔಟ್ಕ್ರೈ ಸಿಸ್ಟಮ್ ಆಗುತ್ತೆ ಅದನ್ನು ನಾವು ಪಿಟ್ ಅಥವಾ ರಿಂಗ್ ಅಂತೀವಿ. ಓಪನ್ ಔಟ್ಕ್ರೈ ಅಂದರೆ
ಯಾರೆಲ್ಲ ಬಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ, ಅವ್ರು ಇನ್ ಕೇಸ್ ಇಫ್ ದೇ ವಾಂಟ್ ಟು ಬೈ ಆರ್ ಸೆಲ್ ಎನಿ ಕಾಂಟ್ರಾಕ್ಟ್, ದಿಲ್ ರೇಸ್ ಹ್ಯಾಂಡ್, ದಿಲ್ ಯೂಸ್ ಸಮ್ ಲ್ಯಾಂಗ್ವೇಜ್, ಹ್ಯಾಂಡ್ ಸಿಗ್ನಲ್ಸ್ ಅಥವಾ ಸಮ್ ಕ್ಲೋತ್ಸ್ ಟು ಕಮ್ಯುನಿಕೇಟ್. ಇಟ್ ಈಸ್ ಎ ಕೈಂಡ್ ಆಫ್ ಆಕ್ಷನ್ ಇದ್ದಾಗೆ. ಹೇಗೆ ಆಕ್ಷನಲ್ಲಿ ಬಿಡ್ಡಿಂಗ್ ಆಗುತ್ತೆ, ಅದೇ ರೀತಿ ಇಲ್ಲಿ buying and selling of contract will take place. Next method we have is electronic trading. This is the latest and most reliable method. As the name indicates, under this method trading happens through use of computer. Electronically trade ನಡೆಯುತ್ತೆ. It is also called as a e-trading or screen based trading ಅಂತ ಕೂಡ ಕರಿತೀವಿ. And this method uses information technology to bring both buyers and sellers through electronic media. So it creates a virtual marketplace. Virtual marketplace ಅಂದರೆ you need not to go to commodity exchange and trade there. You can sit at your home with the help of your smartphone and with good internet connectivity, or with the help of your laptops or personal computers, you can trade. That is called as a virtual marketplace, and this is most reliable than flow based method of trading. In an electronic trading system, trade will happen in the following way. First, orders are entered through trader terminals. ಅಂದರೆ ನೀವೆಲ್ಲಿ ಕೂತಿರ್ತೀರೋ ಅಲ್ಲಿ buyer and seller, they are called as a traders. They will enter their order. Whether they want to buy, they'll make an order to buy. If they want to sell, they'll make an order to sell. Then a credit control module verifies creditworthiness based on clearing member predetermined parameters. Then the creditworthiness of the traders or investors will be verified. Orders are matched on price and time priority. Once you execute a particular order, your orders will be matched based on the price and time priority. ಅಂದರೆ ನೀವು ಒಂದು ಪ್ರೈಸ್ ಕೊಟ್ಟಿರ್ತೀರ, ಈ ಪ್ರೈಸ್ಗೆ ನಾನು ಬೈ ಮಾಡಬೇಕು, ಲೆಟ್ಸ್ 100 kgs of wheat, you want to buy at 50 rupees per kg, and the time also when you want to buy. Matched orders are confirmed at each originating terminals. ಒಂದ್ಸಲ ಆರ್ಡರ್ಸ್ ಮ್ಯಾಚ್ ಆದರೆ ಅದು ಪ್ರತಿಯೊಂದು ಟರ್ಮಿನಲ್ಸಲ್ಲೂ ಏನು ಆರ್ಡರ್ಸ್ ಕೊಟ್ಟಿರ್ತೀರ ಅದನ್ನು ಕನ್ಫರ್ಮ್ ಮಾಡ್ತಾರೆ. The unmatched orders remain in the system until they are matched or withdrawal. So in case ನಿಮ್ಮ ಆರ್ಡರ್ಸ್ ಏನು ಕೊಟ್ಟಿರ್ತೀರ, ನಿಮ್ಮ ಆರ್ಡರ್ ಸ್ಪೆಸಿಫಿಕೇಷನ್ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿ, let's say if you want to buy wheat 100 kgs at 50 rupees and nobody is ready to sell at that quantity, ಅಂದರೆ that becomes a unmatched order. ಸೊ ಅನ್ಮ್ಯಾಚ್ಡ್ ಆರ್ಡರು ಸಿಸ್ಟಮಲ್ಲಿ ಇರುತ್ತೆ, ಅದು ನೆಕ್ಸ್ಟ್ ಮ್ಯಾಚ್ ಆಗೋವರೆಗೂ ಅಥವಾ ನೀವು ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋವರೆಗೂ. The trade is executed. All participants receive last sale price, quantity data, as well as updated information on best bid, offer and size of each order. So once the orders are matched, your trade will be executed and you will receive all the information about the quantity, price, bid and offer prices. As each trade is confirmed, it is routed to the exchange clearing system for settlement. Once the trade is executed and your trade is confirmed and matched, your trade will be routed to clearing system for your final settlement. Clearing member firm adjust buyers and seller accounts for position and margin. As we all know, in the commodity derivative markets, accounts of each investors or traders are marked to market on daily basis. So clearing member, once the orders are executed, adjust the buyers and sellers account for positions. That means they'll mark your account to the market on daily basis and for margins. Now the last step of trading in commodity market is to access to information and a trading plan. ಇನ್ವೆಸ್ಟರ್ಸು ಎಫಿಷಿಯೆಂಟಾಗಿ ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ, ದಟ್ ಮೀನ್ಸ್ ಇಫ್ ದೇ ವಾಂಟ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆ್ಯಂಡ್ ಮಿನಿಮೈಸ್ ಲಾಸ್, ದೇ ಶುಡ್ ಬಿ ಏಬಲ್ ಟು ಆಕ್ಸೆಸ್ ಟು ದ information about prevailing prices of the commodities on the exchanges as well as in the market. It is the responsibility of the broker to share such information by making a detailed analysis of the market. ಒಂದು ಮಾರುಕಟ್ಟೆಯ ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಬ್ರೋಕರ್ ಏನು ಮಾಡ್ತಾನೆ,
ಆ ಒಂದು ಮಾಹಿತಿಗಳು ಕಮಾಡಿಟಿ ಪ್ರೈಸಸ್ ಏನು ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಏನು ಮಾಡ್ತಾರೆ ಟ್ರೇಡರ್ಸ್ಗೆ ಅಥವಾ ಅವನು ಕ್ಲೈಂಟ್ಸ್ಗೆ ಕೊಡ್ತಾನೆ. ಅಲಾಂಗ್ ವಿತ್ ದಿಸ್ trader or clients can also get information through internet, newspapers or various magazines. ಇದ್ರ ಜೊತೆಗೆ ಇನ್ವೆಸ್ಟರ್ಸ್ ಆಲ್ಸೋ ನೀಡ್ ಅ ಟ್ರೇಡಿಂಗ್ ಪ್ಲ್ಯಾನ್. ಟ್ರೇಡಿಂಗ್ ಪ್ಲ್ಯಾನ್ ಅಂದರೆ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಸೊ ದಟ್ ದೆ ಕ್ಯಾನ್ ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆ್ಯಂಡ್ ಮಿನಿಮೈಸ್ ಲಾಸಸ್. ದೆ ಕ್ಯಾನ್ ಡೆವಲಪ್ ಅ ಟ್ರೇಡಿಂಗ್ ಪ್ಲ್ಯಾನ್ ಇನ್ ಕನ್ಸಲ್ಟೇಷನ್ ವಿತ್ ಅ ಬ್ರೋಕರ್ ಜೊತೆ ಒಗ್ಗೂಡಿ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ಟ್ರೇಡಿಂಗ್ ಪ್ಲ್ಯಾನ್ನ ಡೆವಲಪ್ ಮಾಡ್ಬೋದು. ಅಗೇನ್ trader who intend to trade for actual delivery of the commodity additionally need to open a depository participant account and obtain a sales tax registration at place where the delivery center of commodity is traded is located. ಅಂದರೆ ಇಫ್ ದ ಟ್ರೇಡರ್ ಆ್ಯಕ್ಚುಲಾಗಿ ಫಿಸಿಕಲಿ ಕಮಾಡಿಟಿನ ಡೆಲಿವರಿ ಮಾಡಬೇಕು, ಬೈ ಮಾಡಬೇಕು, ಸೆಲ್ ಮಾಡಬೇಕು ದೈಹಿಕವಾಗಿ ಅಂತಂದರೆ ಅವನು ಅಲಾಂಗ್ ವಿತ್ ಡಿಮ್ಯಾಟ್ ಅಕೌಂಟ್ ಹಿ ಹ್ಯಾಸ್ ಟು ಓಪನ್ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅಕೌಂಟು ಓಪನ್ ಮಾಡಬೇಕು. ಮತ್ತು ಯಾವೊಂದು ಡೆಲಿವರಿ ಸೆಂಟರಲ್ಲಿ ಅಥವಾ ಎಲ್ಲಿ ಕಮಾಡಿಟಿನ ಅವನು ಡೆಲಿವರಿ ಮಾಡ್ತಿದ್ದಾನೆ, ಬೈ ಸೆಲ್ ಮಾಡ್ತಿದ್ದಾನೋ ಆ ಒಂದು ಸೆಂಟರಲ್ಲಿ ಸೇಲ್ಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಕೂಡ ಅವನು ಪಡೆದುಕೊಂಡಿರಬೇಕಾಗುತ್ತೆ. So these are all the various steps involved in trading in commodity market. Clearing house works in the following manner. An order is placed through a registered trading member or broker. Once the order is placed, orders are matched and presented to clearing house by clearing members. The matched contracts are registered and presented to the clearing house. When the contract is registered, two new contracts are started in place of one. These are identical open contracts. The clearing house becomes a counterparty to all the open contracts, and the clearing house now promises to undertake and perform the financial aspect of the contracts, collects margin, effect pay-in, payout, monitors delivery and settlements. The clearing house now matches the transaction, reconciles all sales and purchases, and makes daily settlements. Now we'll look into commodity market settlement. That means how settlement happens in the commodity market. Settlement is the act of completing the contract. ಅಂದರೆ ಕಾಂಟ್ರಾಕ್ಟ್ನ ಮುಕ್ತಾಯಗೊಳಿಸೋದು ಅಥವಾ ಅದನ್ನು ಫುಲ್ಫಿಲ್ ಮಾಡೋದು. ಆ್ಯಂಡ್ ಇಟ್ ಕೆನ್ ಬಿ ಡನ್ ಇನ್ ಟೂ ವೇಸ್. One is physical delivery, another one is cash settlement. So there are two modes of settlement. First is physical delivery. As the name says, ಫಿಸಿಕಲಿ ಏನು ಮಾಡ್ತಾರೆ, ಸೆಲ್ಲರ್ ಏನಿರ್ತಾನೆ ಅಂಡರ್ಲೈನ್ ಕಮಾಡಿಟಿ ಏನಿದೆ ಒಂದು ಆ ಕಮಾಡಿಟಿ ಎಕ್ಸ್ಚೇಂಜ್ಗೆ ಹೋಗಿ ಡೆಲಿವರಿ ಮಾಡ್ತಾರೆ. ಅದೇ ರೀತಿ ಬೈಯರ್ ಕಮಾಡಿಟಿ ಎಕ್ಸ್ಚೇಂಜಿಂದ ಆ ಕಮಾಡಿಟಿನ ಇಸ್ಕೊಳ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಅ ಫಿಸಿಕಲ್ ಡೆಲಿವರಿ. So physical delivery means that the specific amount of the underlying asset under the contract are delivered by seller to the commodity exchange and by the exchange to the buyer of the contract. So it is usually common in commodities, but most of the time usually investors or traders prefer cash delivery ಅಥವಾ cash settlement. Cash settlement is the most widely used method in futures and option contract, where upon expiration or exercise the seller of the financial instrument does not deliver the actual or physical underlying asset but instead transfer the associated cash position. ಸೊ ಅಂದರೆ ನಮ್ಮ ಡಿರೈವೇಟಿವ್ ಮಾರ್ಕೆಟ್ ಏನಿದೆ ಅಲ್ಲ, ಫ್ಯೂಚರ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಅಂಥದ್ರಲ್ಲಿ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೋಡ್ ಆಫ್ ಸೆಟಲ್ಮೆಂಟ್ ಅಂದರೆ ಕ್ಯಾಶ್ ಸೆಟಲ್ಮೆಂಟ್. ಸೊ ಒಂದ್ಸಲ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅಥವಾ ಅದನ್ನು ಎಕ್ಸಸೈಸ್ ಮಾಡೋ ಸಂದರ್ಭದಲ್ಲಿ ಬೈಯರ್ ಅಥವಾ ಸೆಲ್ಲರ್ ಆಗಲಿ ಅವನು ಅಂಡರ್ಲೈನ್ ಕಮಾಡಿಟಿ ಏನಿರುತ್ತೆ ಅದನ್ನು ಫಿಸಿಕಲಿ ದೈಹಿಕವಾಗಿ ಡೆಲಿವರಿ ಮಾಡಲ್ಲ.
ಲೆಟ್ಸ್ ಸೇ ಐ ಹ್ಯಾವ್ ಬಿನ್ ಎಂಟರ್ಡ್ ಇನ್ ಟು ಕಾಂಟ್ರಾಕ್ಟ್ ಟು ಬೈ ಅ ವೀಟ್ ಅಂದರೆ ಐ ವಿಲ್ ನಾಟ್ ಬಿ ಬೈಯಿಂಗ್ ದ ವೀಟ್ ಫಿಸಿಕಲಿ, ದೈಹಿಕವಾಗಿ ನಾನು ತಗೊಳ್ಳಲ್ಲ. ಸೊ ಈ ಒಂದು ಮೆಥಡ್ ಆರ್ ಮೋಡ್ ಆಫ್ ಸೆಟಲ್ಮೆಂಟ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ದಿ ಬಯರ್ಸ್ ಆರ್ ಸೆಲ್ಲರ್ ಹೂ ಡಸಂಟ್ ವಾಂಟ್ ಟು ಟೇಕ್ ದ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದಿ ಅಂಡರ್ಲೈಯಿಂಗ್ ಅಸೆಟ್. ಸೊ ಅಂಡರ್ಲೈಯಿಂಗ್ ಅಸೆಟ್ ಏನಿರುತ್ತೆ ಅದ್ರದ್ದು ಆ್ಯಕ್ಚುಯಲ್ ಪೊಸಿಷನ್ ತೊಗೊಳಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ಬಟ್ ದೇ ಜಸ್ಟ್ ವಾಂಟ್ ದ ನೆಟ್ ಕ್ಯಾಶ್ ಪೊಸಿಷನ್ ಇನ್ ದೇರ್ ಅಕೌಂಟ್. ಸೊ ಅದು ಹೇಗೆ ಅನ್ನೋದನ್ನ ವಿಲ್ ಲುಕ್ ಇನ್ ಟು ಇಟ್ ವಿತ್ ಅ ಸ್ಮಾಲ್ ಎಕ್ಸಾಂಪಲ್. Here is an example of a cash settlement. Usually we are using derivatives to manage the risk, especially price fluctuation. ಅದೇ ರೀತಿ ನಮ್ಮ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ಗಳು ಕೂಡ, ಸಪೋಸ್ ದ ಇನ್ವೆಸ್ಟರ್ ಬಿಲೀವ್ಸ್ ದಟ್ ಪ್ರೈಸ್ ಆಫ್ ದ ಕಮಾಡಿಟೀಸ್ ಮೇ ಡ್ರಾಸ್ಟಿಕಲಿ ಶೂಟ್ ಅಪ್ ಆರ್ ರೆಡ್ಯೂಸ್ ಇನ್ ಫ್ಯೂಚರ್ಸ್, ಅಂಥ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ದೇ ಯೂಶಲಿ ಬೈ ಫ್ಯೂಚರ್ ಕಾಂಟ್ರಾಕ್ಟ್ಸ್. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಹಿಯರ್. there is a wheat producer who wants to sell his wheat in future, but he is worried about the price fluctuations, ಅಂದರೆ ಎಸ್ಪೆಷಲಿ ಇಫ್ ದ ಪ್ರೈಸ್ ಫಾಲ್ಸ್ ಇನ್ ಫ್ಯೂಚರ್. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇನ್ ಆರ್ಡರ್ ಟು ಮಿನಿಮೈಸ್ ದ ರಿಸ್ಕ್ ಆರ್ ಟ್ರಾನ್ಸ್ಫರ್ ದ ರಿಸ್ಕ್ ಟು ಅನದರ್ ಪಾರ್ಟಿ, ಈ ವಿಲ್ ಗೋ ಶಾರ್ಟ್ ಆರ್ ಟೇಕ್ ಅ ಶಾರ್ಟ್ ಪೊಸಿಷನ್ ಇನ್ ದಿ ಫ್ಯೂಚರ್ಸ್ ಮಾರ್ಕೆಟ್. ಶಾರ್ಟ್ ಪೊಸಿಷನ್ ಅಂದರೆ ಟು ಸೆಲ್ ಅ ವೀಟ್ ಇನ್ ಫ್ಯೂಚರ್ ಅಂತ. So an investor goes short on a future contract for 100 bushels of wheat for a total of $10,000. ಸೊ ಒಬ್ಬ ಯಾರೋ ಇನ್ವೆಸ್ಟರು ವೀಟ್ನ ಸೆಲ್ ಮಾಡೋಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾನೆ ಫ್ಯೂಚರಲ್ಲಿ. ಎಷ್ಟು ಅಂದರೆ 100 bushels of wheat ಫಾರ್ ಅ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ $10,000. This means at the end of the contract, if the price of 100 bushels of wheat drops to $8,000, the investor is set to earn 2,000. ಅಂದರೆ ಕಾಂಟ್ರಾಕ್ಟ್ ಮುಕ್ತಾಯವಾಗುವಂಥ ಸಮಯದಲ್ಲಿ, ಲೆಟ್ಸ್ ಸೇ ನೆಕ್ಸ್ಟ್ 1 ಮಂತಲ್ಲಿ 100 bushels ಆಫ್ ವೀಟು ಮಾರುಕಟ್ಟೆಯಲ್ಲಿ $8,000 ಆದರೆ ಆ ಒಂದು ಇನ್ವೆಸ್ಟರ್ಸ್ಗೆ 2,000 ಲಾಭ. ಬಿಕಾಸ್ ಅವನು ಎಷ್ಟಕ್ಕೆ ವೀಟ್ನ ಸೇಲ್ ಮಾಡೋಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದ, $10,000ಗೆ. ಬಟ್ ಫ್ಯೂಚರಲ್ಲಿ ಆ ವೀಟ್ ಬ್ಯುಷಲ್ಸ್ ಏನಿದೆ ಅದು 10,000 bushels ಆಫ್ ವೆಯ್ಟ್ ಏನಾಗಿದೆ, $8,000 ಆಗಿದೆ. ಸೊ ಇನ್ವೆಸ್ಟರ್ಗೆ $2,000 ಲಾಭ ಆಯಿತು. However, if the price of 100 bushels of wheat increases to 12,000, the investor loses 2,000. So just opposite to that, in the future, if the price of 100 bushels of wheat ಏನಾದರೂ $12,000 ಆದರೆ ಅವನಿಗೆ 2,000 ಲಾಸ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಫಿಸಿಕಲ್ ಡೆಲಿವರಿಲಿ ಏನಾಗುತ್ತೆ, ಯಾರು ವೀಟ್ನ ಸೇಲ್ ಮಾಡಬೇಕು ಅಂತಿರ್ತಾನೆ ಅವನು 10,000 bushels ಆಫ್ ವೀಟ್ನ ಯಾರು ಬಯರ್ ಇರ್ತಾನೆ ಅವನಿಗೆ ಡೆಲಿವರಿ ಮಾಡ್ತಾನೆ. But in case of cash settlements, what they will do, instead of delivering the commodities physically, they'll give the net cash position. Net cash position ಅಂತ ಬಂದಾಗ ಶಾರ್ಟ್ ಇನ್ವೆಸ್ಟರ್ ಇನ್ ಕೇಸ್ ಅವನಿಗೇನಾದರೂ 12,000 ಮಾರುಕಟ್ಟೆಯಲ್ಲಿ ಬೆಲೆ ಆಯಿತು ಅಂತಂದರೆ, ಯಾರು ಇಲ್ಲಿ ಶಾರ್ಟ್ ಇನ್ವೆಸ್ಟರ್ ಅಂದರೆ ಹೂ ಇಸ್ ಸೆಲ್ಲಿಂಗ್ ದ ವೀಟ್, ಅವನು ಲಾಂಗ್ ಇನ್ವೆಸ್ಟರ್ಗೆ ಅಂದರೆ ಬೈಯರ್ಗೆ 2,000ನ ಅವನ ಅಕೌಂಟ್ಗೆ ಹಾಕಬೇಕಾಗುತ್ತೆ. ಇನ್ ಕೇಸ್ 100 bushels ಆಫ್ ವೀಟ್ 8,000 ಆದರೆ ಲಾಂಗ್ ಇನ್ವೆಸ್ಟರು ಶಾರ್ಟ್ ಇನ್ವೆಸ್ಟರ್ಗೆ 2,000ನ ಅವನ ಅಕೌಂಟ್ಗೆ ಹಾಕ್ತಾನೆ, $2,000. ದಿಸ್ ಈಸ್ ಹೌ ಕ್ಯಾಶ್ ಸೆಟಲ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದಿ derivatives or commodity derivatives market. So there are two types of commodity market settlement. One is daily settlement and another one is final settlement. Under daily settlement, transactions are settled at the end of each trading day based on the daily settlement price. So in final settlements, transactions are settled on maturity date of the contract on the basis of final settlement price or due date rate. Now we'll understand the concept of mark to market. It is an accounting method that records the value of an asset according to its current market price. Here ಅಂದರೆ ಒಂದು ಅಸೆಟ್ಟಿನ ಬೆಲೆನ ಕರೆಂಟ್ ಅಂದರೆ ಮಾರುಕಟ್ಟೆಯಲ್ಲಿ ಏನು ಪ್ರಚಲಿತವಾಗಿರುತ್ತೆ, ಬೆಲೆ ಏನು ಚಲಿಸ್ತಿರುತ್ತೆ, ಆ ಒಂದು ಬೆಲೆಗೆ ಆ ಅಸೆಟ್ಟಿನ ಬೆಲೆನ ಅಡ್ಜಸ್ಟ್ ಮಾಡ್ತಾ ಹೋಗೋದು, ಅದನ್ನು ಮಾರ್ಕ್ ಟು ಮಾರ್ಕೆಟ್ ಅಂತ ಕರಿತೀವಿ. ಅಸೆಟ್ ಕುಡ್ ಬಿ ಸ್ಟಾಕ್ ಇರ್ಬೋದು, ಕಮಾಡಿಟೀಸ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಅಟ್ ದ ಎಂಡ್ ಆಫ್ ಟ್ರೇಡಿಂಗ್ ಡೇ,
ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವೇನಾದರೂ ಕಾಂಟ್ರಾಕ್ಟ್ಸ್ಗೆ ತೊಗೊಂಡಿದ್ರೆ, ಏನಾದರೂ ಫ್ಯೂಚರ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಆಲ್ ದ್ಯಾಟ್ ವಿಲ್ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ದ ಕ್ಲೋಸಿಂಗ್ ಪ್ರೈಸ್. Let's understand the concept of mark to market with a small example. Suppose there is a wheat farmer who wants to hedge his wheat which will be harvested in future. So he goes to the futures commodity market and buy 10 contracts, that is 10 futures contract on November 21st 2019, and each contract represents 5000 bushels of wheat. So farmer is hedging against the price decline on 50,000 bushels of wheat, that is 10 contracts into 5000 bushels of wheat. If the price of each bushel is $4.50 on November 21st 2019, the wheat farmer's account will be recorded as $4.50 into 50 bushels, that is $225,000. ಸೊ ದೆರ್ ಇಸ್ ಎ ಫಾರ್ಮರ್, ಅವನಿಗೇನಂದರೆ ಫ್ಯೂಚರಲ್ಲಿ ವೀಟ್ನ ಹಾರ್ವೆಸ್ಟ್ ಮಾಡ್ತಾನೆ. ಅವನಿಗೆ ಭಯ, ಪ್ರೈಸು ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಅಂತ. ಯೂಶ್ವಲಿ ಕಮ್ಮಿ ಆಗಿಬಿಟ್ರೆ ಅನ್ನೋ ಭಯ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ಫ್ಯೂಚರ್ಸ್ ಕಮಾಡಿಟಿ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಫ್ಯೂಚರ್ಸ್ನ ಬೈ ಮಾಡ್ತಾನೆ, 10 ಫ್ಯೂಚರ್ಸ್ನ ಬೈ ಮಾಡ್ತಾನೆ. ಆ್ಯಂಡ್ ಈಚ್ ಫ್ಯೂಚರ್ಸ್ ರೆಪ್ರೆಸೆಂಟ್ 5000 bushels of wheat. ಸೊ ಇಫ್ ಯು ಮಲ್ಟಿಪ್ಲೈ ಇಟ್, ಯು ವಿಲ್ ಬಿ ಎಡ್ಜಿಂಗ್ ಅಗೇನ್ಸ್ಟ್ 50,000 bushels of wheat. ಆ್ಯಂಡ್ ಈಚ್ ಬ್ಯುಷಲ್ಸ್ಗೆ ಎಷ್ಟು ಬೆಲೆ ಇದೆ, $4.50. ಸೊ ಆನ್ day 1 or 21st November in the farmer's account there will be $225,000 worth irutte. So now we'll understand the concept of mark to market. Let's say on day 2 future price goes to $4.55. that means it ರೇಸ್ ಆದರೆ ಫಾರ್ಮರ್ಗೆ ಲಾಸ್. ಯಾಕೆಂದರೆ ಅವ್ನು ಏನಕ್ಕೆ ಪ್ರೊಟೆಕ್ಟ್ ಮಾಡ್ಕೊತಿರ್ತಾನೆ, ಎಲ್ಲಿ ಬೆಲೆ ಕಮ್ಮಿ ಆಗುತ್ತೋ ಅಂತ. ಬಟ್ ಅವ್ನು ತೊಗೊಂಡಿರೋದು $4.50ಗೆ, ಮಾರ್ಕೆಟಲ್ಲಿ ಇನ್ನೂ $0.05 ಜಾಸ್ತಿ ಆಗಿದೆ ಅಂದರೆ ದೆರ್ ಇಸ್ ಅ ಲಾಸ್ ಆಫ್ $0.05. ಸೊ ಚೇಂಜ್ ಇನ್ ವ್ಯಾಲ್ಯೂ ಈಸ್ ಪಾಸಿಟಿವ್, ಬಟ್ ಇಟ್ ಈಸ್ ಅ ಲಾಸ್ ಟು ದ farmer. How much? That is $2,500. How we got the 2,500 ಅಂದರೆ $0.05 into 50,000 bushels of wheat, that comes to minus $2,500. So at the end of the day in the farmer's account it will be 2,22,500. that means previous day, that day 1 balance was 2,25,000 minus loss of 2,500. we will be getting 2,22,500. Then on day 3, if the future price falls to 4.53, now carefully listen here, we have to compare the price of every day with the previous day price, not on the day 1 price. ಅಂದರೆ ಹಿಂದಿನ ದಿನದ ಬೆಲೆಗೆ ಕಂಪೇರ್ ಮಾಡಬೇಕಾಗುತ್ತೆ, ಡೇ 1 ಪ್ರೈಸ್ಗಲ್ಲ. ಸೊ ಸೆಕೆಂಡ್ ಡೇ ಇಟ್ ವಾಸ್ $4.55, but on third day it is $4.53. so there is a decline in the price of futures of how much? $0.02. ಬಟ್ ಇಟ್ ಈಸ್ ಅ ಗೈನ್ ಟು ದ ಫಾರ್ಮರ್. ಯಾಕೆಂದರೆ ಫಾರ್ಮರ್ಗೆ ಪ್ರೀವಿಯಸ್ ಡೇಗೆ ಹೋಲಿಸಿದ್ರೆ ಬೆಲೆ ಕಮ್ಮಿ ಆಗಿದ್ದರೆ ಅವನು ಪ್ರೊಟೆಕ್ಟೆಡ್. ಏಕೆಂದರೆ ಅವನು 4.55ಗೆ ಹಿಂದಿನ ದಿನ ಇತ್ತು. ಸೊ ವಾಟ್ಸ್ ದ ಗೈನ್ ಟು ದ ಫಾರ್ಮರ್? ದಟ್ ಈಸ್ $0.02 into 50,000 bushels of wheat, which comes to $1,000. And if we add that 1,000 to previous day balance, that was 2,22,500, we will be getting 2,23,500. Next, let's see the fourth day. Fourth day, again the future price is $4.43. So again when compared to the previous day, that is on third day, there is a decline in price of future by minus $0.07. but if there is a decline, the farmer get gain ado. So it's a gain of 3,500. how we got 3,500? by multiplying $0.07 into 50,000 bushels of wheat. So again we have to add this 3,500 to
third day closing balance. So we'll be getting $227,000. The last day, fifth day, the future price again declined and it is $4.39. So there is a decrease of minus $0.07. And as usual, if there is a decline in market, farmer ge benefit agutte, and there is a benefit of $3,500. And if you add that 3,500 to fourth day closing balance, we will be getting 2,30,500. This is how every day, if you buy a future contracts in commodity market, it will be marked to market on continuous basis until you execute your ಕಾಂಟ್ರ್ಯಾಕ್ಟ್. ಅಂದರೆ ನಿಮ್ಮ ಕಾಂಟ್ರ್ಯಾಕ್ಟ್ ನೀವು ಎಕ್ಸಿಕ್ಯೂಟ್ ಮಾಡೋವರೆಗೂ ಅಥವಾ ಮುಕ್ತಾಯವಾಗೋವರೆಗೂ, ಎಕ್ಸ್ಪೈರ್ ಆಗೋವರೆಗೂ ನಿಮ್ಮ ಅಕೌಂಟಲ್ಲಿ ಏನಾಗ್ತಿರುತ್ತೆ ಅಂದರೆ ಬೇಸ್ಡ್ ಆನ್ ದಿ ಎವ್ರಿ ಡೇ ಫ್ಲಕ್ಚುಯೇಷನ್, ಪ್ರೈಸ್ ಫ್ಲಕ್ಚುಯೇಷನ್ ಥರ ನಿಮ್ಮ ಅಕೌಂಟು ಅಮೌಂಟ್ ಇದರ್ ಆ್ಯಡ್ ಆಗ್ತಿರುತ್ತೆ ಅಥವಾ ಡಿಕ್ಲೈನ್ ಆಗ್ತಾ ಇರುತ್ತೆ. So guys, this is about how trading happens in commodity market. Thanks for watching video. If you like my video, please share, comment and do subscribe to my channel.